ಕನ್ನಡ ತರಗತಿಗೆ ಸ್ವಾಗತ. ಪಾಠ 8 ಕನ್ನಡಮ್ಮ. ನಮ್ಮಮ್ಮ ನಮ್ಮನ್ನು ಹೇಗೆ ಸಲಹುತ್ತಾಳೆ, ಹೇಗೆ ಮುದ್ದಾಡುತ್ತಾಳೆ, ಅವಳು ಮಾತು ಕಲಿಸುವ ಪರಿ ಯಾವುದು, ಅವಳೇಕೆ ಹಾಗೆ ಮಾಡುತ್ತಾಳೆ, ಈ ಬಗ್ಗೆ ಒಂದೊಂದು ವಾಕ್ಯ ಹೇಳಿ. ನಿಮಗೆ ಗೊತ್ತಲ್ವಾ? ಓಕೆ. ನಾವು ನಾಡನ್ನು ತಾಯಿಗೆ ಹೋಲಿಸುತ್ತೇವೆ, ಏಕೆಂದರೆ ಅದು ನಮ್ಮ ಬದುಕಿಗೆ ಆಸರೆಯಾಗಿದೆ. ಮಳೆ, ಬೆಳೆ, ಉದ್ಯೋಗವನ್ನು ನೀಡಿ ನಮ್ಮನ್ನು ರಕ್ಷಿಸುತ್ತದೆ. ನಮ್ಮ ಕನಸುಗಳನ್ನು ನನಸು ಮಾಡುತ್ತದೆ. ನಮಗೆ ಸಂತೋಷವನ್ನು ತರುತ್ತದೆ. ಈ ಅಂಶಗಳು ಪ್ರಸ್ತುತ ಕನ್ನಡಮ್ಮ ಕವಿತೆಯಲ್ಲಿ ಒಳಮೂಡಿವೆ. ಕವಿ ತಾಯಿಯ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಕನ್ನಡಮ್ಮನ ಭವ್ಯತೆಯನ್ನು ಪರಿಚಯಿಸಿದ್ದಾರೆ. ಯಾರ ಕವಿ ಅದು? ಭಾಗೀರಥಿ ಹೆಗಡೆ. ಅವರ ಒಂದು ಪರಿಚಯ ಫಸ್ಟ್ ಮಾಡಿಕೊಳ್ಳೋಣ. ಓಕೆ. ಭಾಗೀರಥಿ ಹೆಗಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತಟ್ಟಿಕಾಯ ಗ್ರಾಮದಲ್ಲಿ ಜನ್ಮವೆತ್ತಿದ್ದಾರೆ. ಇವರು 12ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಗುಬ್ಬಿಯ ಸ್ವರ್ಗ, ಕನ್ನಡಮ್ಮ ಇವು ಮಕ್ಕಳಿಗಾಗಿಯೇ ರಚಿಸಿದ ಕೃತಿಗಳು. ಮಕ್ಕಳು ಹಾಡಿ ನಲಿದು ಕುಣಿವ ಪದ್ಯವಿದು. ಇದನ್ನು ಒಮ್ಮೆ ನಾವು ಹಾಡೇಳೋಣ, ರಾಗವಾಗಿ ಹಾಡೋಣ. ಓಕೆ. ಫಸ್ಟ್ ನಾನು ಹಾಡು ಹೇಳ್ತೀನಿ. ಓಕೆನಾ? ಪಾಠ 8 ಕನ್ನಡಮ್ಮ. ಹೊತ್ತು ಹೆತ್ತು ಸಲುಹಿದವಳು, ತುತ್ತ ನಿತ್ತು ಬೆಳೆಸಿದವಳು, ಎತ್ತಿ ಮುದ್ದಾಡಿದವಳು ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ನುಡಿಗೆ ನಾದ ತುಂಬಿದವಳು, ಎದೆಗೆ ಹಾಡ ನುಡಿದವಳು, ಒಡಲಿಗನ್ನ ಉಣಿಸಿದವಳು ಅಮ್ಮನಲ್ಲವೇ, ಕನ್ನಡಮ್ಮನಲ್ಲವೇ. ಮಣ್ಣಿನಲ್ಲಿ ಚಿನ್ನವಿರಿಸಿ, ಕಣ್ಣಿನಲ್ಲಿ ಬೆಳಕು ಬರೆಸಿ, ನಮ್ಮ ನಿಮ್ಮ ಕಾಯುವವಳು ಅಮ್ಮನಲ್ಲವೇ, ಕನ್ನಡಮ್ಮನಲ್ಲವೇ. ಮೊರೆವ ಕಡಲ ತೆರೆಗಳಾಗಿ, ಸುರಿವ ಮಳೆಯ ಹನಿಗಳಾಗಿ, ನಿರತ ಲಾಲಿ ಹಾಡುವವಳು ಅಮ್ಮನಲ್ಲವೇ, ಕನ್ನಡಮ್ಮನಲ್ಲವೇ. ಅಮ್ಮ ನಿನಗೆ 100 ನಮನ, ಕಣ್ಣ ಬಿಟ್ಟು ನೋಡು ನನ್ನ ಕೈಯನೆತ್ತಿ ಹರಸು ತಾಯಿಯಲ್ಲವೇ, ನಾಡದೇವಿಯಲ್ಲವೇ. ಹೊತ್ತು ಹೆತ್ತು ಸಲುಹಿದವಳು, ತುತ್ತ ನಿತ್ತು ಬೆಳೆಸಿದವಳು, ಎತ್ತಿ ಮುದ್ದಾಡಿದವಳು ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ನುಡಿಗೆ ನಾದ ತುಂಬಿದವಳು, ಎದೆಗೆ ಹಾಡ ನುಡಿದವಳು, ಒಡಲಿಗನ್ನ ಉಣಿಸಿದವಳು ಅಮ್ಮನಲ್ಲವೇ, ಕನ್ನಡಮ್ಮನಲ್ಲವೇ. ಮಣ್ಣಿನಲ್ಲಿ ಚಿನ್ನವಿರಿಸಿ, ಕಣ್ಣಿನಲ್ಲಿ ಬೆಳಕು ಬರಿಸಿ, ನಮ್ಮ ನಿಮ್ಮ ಕಾಯುವವಳು ಅಮ್ಮನಲ್ಲವೇ, ಕನ್ನಡಮ್ಮನಲ್ಲವೇ. ಮೊರೆವ ಕಡಲ ತೆರೆಗಳಾಗಿ, ಸುರಿವ ಮಳೆಯ ಹನಿಗಳಾಗಿ, ನಿರತ ಲಾಲಿ ಹಾಡುವವಳು ಅಮ್ಮನಲ್ಲವೇ, ಕನ್ನಡಮ್ಮನಲ್ಲವೇ. ಅಮ್ಮ ನಿನಗೆ 100 ನಮನ, ಕಣ್ಣ ಬಿಟ್ಟು ನೋಡು ನಮ್ಮ ನಿನ್ನ ಕೈಯನೆತ್ತಿ ಹರಸು ತಾಯಿಯಲ್ಲವೇ, ನಾಡದೇವಿಯಲ್ಲವೇ. ಓಕೆ. ನೀವು ಒನ್ ಟೈಮ್ ರೀಡ್ ಮಾಡಿ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು.